ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಇದು ಸಂತೋಷ್ ಆನಂದರಾಮ್ ಅವರು ಡೈರೆಕ್ಟ್ ಮಾಡಿ ಯುವರಾಜ್ಕುಮಾರ್ ಅವರು ನಟಿಸಿರುವ ಮೊದಲನೇ ಸಿನಿಮಾ. ಇದು ಈ ವರ್ಷದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿತ್ತು ಅಂತಲೇ ಹೇಳ್ಬೋದು. ಈ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸಿನಿಮಾ ನೋಡಿ ನಮಗೇನು ಅನ್ನಿಸ್ತು ಅಂತ ಹೇಳ್ತೀನಿ ಬನ್ನಿ. ಸಿನಿಮಾ ನೋಡಿ ಒಂದೇ ಸಲ ಹೇಗಿತ್ತು ಅಂತ ಹೇಳಬೇಕು ಅಂದರೆ ಚೆನ್ನಾಗಿದೆ. ಯುವರಾಜ್ಕುಮಾರ್ ಅವರ ಮೊದಲನೇ ಸಿನಿಮಾ ಆದರೂ ಅವರ ಆ್ಯಕ್ಟಿಂಗ್ ಮಾತ್ರ ಬೆಂಕಿ ಅಂತಲೇ ಹೇಳ್ಬೋದು. ಫೈಟ್ ಸೀನಲ್ಲಿ ಅವರ ಸ್ಟಂಟ್ಸ್ ಮತ್ತು ಆ್ಯಕ್ಟಿಂಗ್ನಲ್ಲಿ ಕಷ್ಟಪಟ್ಟಿರೋದು ಎದ್ದು ಕಾಣುತ್ತೆ. ಇನ್ನು ಈ ಸಿನಿಮಾದ ಕಥೆ ವಿಚಾರಕ್ಕೆ ಬರೋದಾದರೆ, ಇದು ಫಸ್ಟ್ ಹಾಫಲ್ಲಿ ಒಂದು ಕಾಲೇಜಿನಲ್ಲಿ ನಡೆಯೋ ಗ್ಯಾಂಗ್ ವಾರಿಂದ ಶುರುವಾದ ಕಥೆ. ಸೆಕೆಂಡ್ ಹಾಫಲ್ಲಿ ತಂದೆ ಎಮೋಷನ್ ಮೂಲಕ ಎಂಡ್ ಆಗುತ್ತೆ. ಇನ್ನು ಈ ಸಿನಿಮಾದ ಕಲಾವಿದರ ಬಗ್ಗೆ ಮಾತಾಡಬೇಕು ಅಂದರೆ, ಯುವರಾಜ್ಕುಮಾರ್ ಅವರು ಅವರಿಗೆ ಕೊಟ್ಟಿರೋ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಉಳಿದ ಕಲಾವಿದರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ಸಾಂಗ್ ವಿಚಾರಕ್ಕೆ ಬರೋದಾದರೆ, ಸಾಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅಂತ ಅನ್ನಿಸ್ತು. ಒಂದೆರಡು ಸಾಂಗು ಕೇಳೋ ಥರ ಇತ್ತು. ಇನ್ನು BGM ವಿಚಾರಕ್ಕೆ ಬಂದರೆ, ಅಜನೀಶ್ ಅವರ ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾದ ಕ್ವಾಲಿಟಿ ವಿಚಾರಕ್ಕೆ ಬಂದರೆ, ಈ ಸಿನಿಮಾಗೆ ದುಡ್ಡು ಹಾಕಿರೋದು ಹೊಂಬಾಳೆ ಫಿಲ್ಮ್ಸ್ ಅವರು. ಈ ಸಿನಿಮಾದಲ್ಲಿ ಕ್ವಾಲಿಟಿಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತಲೇ ಹೇಳ್ಬೋದು. ದುಡ್ಡು ಖರ್ಚು ಮಾಡಿರೋದು ಎದ್ದು ಕಾಣುತ್ತೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಸಿನಿಮಾ ಟೋಟಲಾಗಿ ಹೇಗಿತ್ತು ಅಂತ ನೀವು ನನ್ನ ಕೇಳಿದರೆ, ಈ ಹಿಂದೆ ಸಂತೋಷ್ ಆನಂದರಾಮ್ ಅವರು ಒಂದು ಕಾರ್ಯಕ್ರಮದಲ್ಲಿ ಈ ಸಿನಿಮಾ ನೋಡಿದ ಮೇಲೆ ಅಪ್ಪು ಫ್ಯಾನ್ಸ್ ಅವರು ಕಾಲರ್ ಎತ್ಕೊಂಡು ಬರಬೇಕು ಅಂತ ಹೇಳಿದ್ರಲ್ಲ, ಇದು ಪವರ್ ಸ್ಟಾರ್ ಫ್ಯಾನ್ಸಿಗೆ ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಚೆನ್ನಾಗಿರೋ ಮೂವಿ ಅಂತಲೇ ಹೇಳ್ಬೋದು. ನನಗೆ ಈ ಸಿನಿಮಾದಲ್ಲಿ ತುಂಬ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಗಿದ್ದು ಅಂದರೆ ಫೈಟ್ ಸೀನ್ಸ್ ಆ್ಯಂಡ್ ಡೈಲಾಗ್ಗಳು. ಒಂದೊಂದು ಡೈಲಾಗ್ ಕೂಡ ತುಂಬ ಚೆನ್ನಾಗಿದ್ದು, ಅರ್ಥವಾಗಿದ್ದು ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾನ ನೀವು ಎಂಡ್ವರೆಗೂ ನೋಡಿದ ಮೇಲೆ ಅಪ್ಪು ಅವರಿಗೆ ಒಂದೆರಡು ನಿಮಿಷ ಒಳ್ಳೆಯ ಟ್ರಿಬ್ಯೂಟನ್ನು ತಿಳಿಸಿದ್ದಾರೆ. ಅದನ್ನು ನೋಡಿಕೊಂಡು ಖುಷಿ ಪಟ್ಕೊಂಡು ನಾವು ಅಪ್ಪು ಫ್ಯಾನ್ಸ್ ಅಂತ ಹೆಮ್ಮೆಯಿಂದ ಕಾಲರ್ ಎತ್ಕೊಂಡು ಬರೋ ಥರ ಸಿನಿಮಾ ಅಂತಲೇ ಹೇಳ್ತೀನಿ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ಇನ್ನು ಈ ಸಿನಿಮಾದ ಮೊದಲನೇ ದಿನದ ಕ್ರೇಜ್ ಹೇಗಿತ್ತು ಅಂತ ಕೇಳಿದರೆ, ಥಿಯೇಟ್ರ್ನಲ್ಲಿ ಬಂದಿರೋ ಜನ ಸಿನಿಮಾ ನೋಡೋದಕ್ಕಿಂತ ಹಬ್ಬ ಮಾಡಿರೋದೇ ಜಾಸ್ತಿ. ಇದಕ್ಕೆಲ್ಲ ಕಾರಣ ಪವರ್ ಸ್ಟಾರ್ ಅಪ್ಪು ಅವರು ಮತ್ತು ಅವರು ಸಂಪಾದನೆ ಮಾಡಿರೋ ಜನ ಅಂತಲೇ ಹೇಳ್ಬೋದು.